ಕನಕಪುರ ರಾಜ್ಯ ಹೆದ್ದಾರಿ 174ರ ವ್ಯಾಪ್ತಿಯಲ್ಲಿ ಬರುವ ಮುಳ್ಳಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರಸ್ತೆ ಅಗಲೀಕರಣಕ್ಕೆ ಗ್ರಾಮದ ಜನರು ಮನೆ, ನಿವೇಶನಗಳ ಜಾಗ ನೀಡಿದ್ದು, ಪ್ರತಿ ಚದುರಡಿಗೆ 1,200 ರೂಪಾಯಿಗಳನ್ನು ಮತ್ತು ವೃತ್ತದಲ್ಲಿ ಬರುವ ಮನೆ ಮತ್ತು ನಿವೇಶನಗಳಿಗೆ 1,500 ರೂಪಾಯಿಗಳಂತೆ ನಿಗದಿಯಾಗಿದ್ದ ಪರಿಹಾರ ಹಣವನ್ನು ಪಡೆದಿರುವ ಅರ್ಹ ಫಲಾನುಭವಿಗಳು ಆದಷ್ಟು ಬೇಗ ಮನೆಗಳನ್ನು ತೆರವು ಮಾಡಿ ರಸ್ತೆ ಅಗಲೀಕರಣಕ್ಕೆ ಸಹಕರಿಸಬೇಕೆಂದು ಮನವಿ ಮಾಡಲಾಯಿತು. ಮುಳ್ಳಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಹನುಮಂತರಾಜು ಅವರ ಅಧ್ಯಕ್ಷತೆಯಲ್ಲಿ ಗ್ರಾಮಸ್ಥರು ಮತ್ತು ಫಲಾನುಭವಿಗಳ ಸಭೆ ಕರೆದು ಮನೆಗಳನ್ನು ತೆರವು ಮಾಡುವಂತೆ ಮನವಿ ಮಾಡಿದರು. ಈ ರಾಜ್ಯ ಹೆದ್ದಾರಿಯು ಹಾರೋಹಳ್ಳಿಯಿಂದ ಪ್ರಾರಂಭವಾಗಿ ಮರಳವಾಡಿ, ಹುಣಸನಹಳ್ಳಿ, ಬನ್ನಿಮುಕ್ಕೋಡ್ಲು, ಕೋಡಿಹಳ್ಳಿ, ದೊಡ್ಡಾಲಹಳ್ಳಿ, ಸಾತನೂರು, ಕಬ್ಬಾಳು, ಚನ್ನಪಟ್ಟಣ ಒಳಗೊಂಡಂತೆ ಬೇವೂರು ಬಳಿ ರಾಷ್ಟ್ರೀಯ ಹೆದ್ದಾರಿ 33ಕ್ಕೆ ಸಂಪರ್ಕ ಕಲ್ಪಿಸಲು ಈ ರಸ್ತೆ ಅಗಲೀಕರಣ ಮಾಡಲಾಗುತ್ತಿದೆ ಎಂದು ವಿವರಿಸಿದರು. ಸಭೆಯಲ್ಲಿ ಬಗರ್ ಹುಕುಂ ಸಾಗುವಳಿ ಸಮಿತಿಯ ಸದಸ್ಯರಾದ ಚಿನ್ನರಾಜು, ಪಿಡಿಒ ಖಾದರ್ ಖಾನ್, ಪಿಡಬ್ಲ್ಯೂಡಿ ಇಂಜಿನಿಯರ್ ಶಶಿಧರ್, ಮುಳ್ಳಹಳ್ಳಿ ಪಂಚಾಯಿತಿ ಅಧ್ಯಕ್ಷರಾದ ಹನುಮಂತ ನಾಯಕ್, ಉಪಾಧ್ಯಕ್ಷರಾದ ಶೀಲಾವತಿ, ಕಾರ್ಯದರ್ಶಿ ಸೂರ್ಯಪ್ರಕಾಶ್ ಮತ್ತು ಪಂಚಾಯಿತಿಯ ಸದಸ್ಯರು, ಗ್ರಾಮಸ್ಥರು ಮತ್ತು ಫಲಾನುಭವಿಗಳು ಭಾಗವಹಿಸಿದ್ದರು. ಖಾಲಿ ಜಾಗ 31 ಅಡಿ. ಅದೇ ಮನೆ ಶೀಟ್ ಮನೆ ಪಕ್ಕದ ಖಾಲಿ ಜಾಗ ಎರಡು ಸೇರಿ ಹೇಳ್ತಾ ಇರೋದು ಒಂದೇ ರಿಜಿಸ್ಟ್ರಿ ಇರೋದಿಲ್ಲ. ಹಾಗಾಗಿ 31 ಅಡಿ ಮತ್ತೆ ಎರಡು ಕಡೆ ಸಾತೂರು ಕಡೆಗೂ 13 ಅಡಿ ಮತ್ತೆ ಕೋಡಿಹಳ್ಳಿ ಕಡೆಗೂ 13 ಅಡಿ. ಮನೆಯಿಂದ ಅಳತೆ ಮಾಡಿ ಮನೆಯಿಂದ ಅಲ್ಲಿ ಜಾಗ ಇದೆ, ಏನು ಹಳೆದು ಫೌಂಡೇಶನ್ ಹಾಕಿಲ್ಲ ಹಂಗೆ ಇದೆ, ಅದು ಸೆಂಟರ್ ಮಾಡಿ ಪಾಕು 12 ಅಡಿ ಏನೋ ಬರ್ತದೆ ಮನೆ. ಏನಾಗೈತೆ ಹೇಳ್ಬಿಡ್ತೀನಿ ಸರ್. ಇದು ನಿಮ್ಶೆಟ್ಟಿ ಅನ್ನೋರ್ದು ಒಂದೇ ಡಿಮ್ಯಾಂಡ್ ರಿಜಿಸ್ಟರ್ ಒಂದೇ ಖಾತೆ ಐತೆ. ಈಗ ಅವರು ಡಿವೈಡ್ ಕೇಳ್ತಾ ಇದ್ದಾರೆ. ಖಾತೆ ಒಂದೇ ಆಗಿರೋದ್ರಿಂದ ಇವರು ಬಲಗಡೆ ಇರೋರು ಮತ್ತೆ ಇವರು ಒಂದೇ ಸಾರಿ ಬಂದು ಅದು ತೋರಿಸಿದ್ರೆ ಡಿವೈಡ್ ಮಾಡ್ಕೊಡ್ಬೋದು. ಅದನ್ನ ಮತ್ತೆ ಡಿಮ್ಯಾಂಡ್ ರಿಜಿಸ್ಟರ್ ಅಲ್ಲಿ ಡಬಲ್ ಮಾಡ್ಕೊಡ್ಬೋದು. ಶೀಟ್ ಅವ್ರು ಬೇಕು, ಯಾಕೆಂದ್ರೆ ಇವ್ರು ಬದಲಾವಣೆ ಮಾಡಕ್ಕಾಗಲ್ಲ. ಅದೇನ್ ಗೊತ್ತಾ, ಮನೆ ಅವ್ರು ಕಟ್ಟಿದ್ರು ಮನೆ ಅವ್ರು ಕಟ್ತಾರೆ, ಮನೆ ಕಟ್ಟವ್ರೆ ಅದು ಅವ್ರು ನೀವು ಅವ್ರು ಮಾತಾಡ್ರಿ. ಗೊತ್ತಾಯ್ತದೆ, ನೀವು ಅವ್ರಿಗೆ ಅರ್ಥ ಮಾಡ್ಕೊಳ್ಳಿ. ನಾವು ಹೇಳ್ಬೇಕು, ನೀವು ಮತ್ತೆ ಮಾತಾಡೋದು ನಾವು ಮತ್ತೆ ಮಾತಾಡೋದು ನಾವೇನ್ ಮಾಡೋಣ ಹೇಳಪ್ಪ. ಅದೇನು ಹೇಳೋದೇನು ನೀವು ಇರ್ಬೇಕು ಅಂತ ಹೇಳವ್ರೆ. ನಾನು ಅದನ್ನೇ ಹೇಳ್ತಾ ಇರೋದು. ಹೇಳೋದಿದ್ದೇನೆ, ಅವ್ರು ಮನೆ ಕಟ್ಟಿದಾರೆ 12 ಮನೆ ಕಟ್ಟಿದಾರೆ. 12 ಅಡಿಗೆ ಏನು ಕಟ್ಟಿದಾರೆ ಎಷ್ಟಾರು ಆಗ್ಲಿ ಹೇಳಿ ನೀವು. 12 ಅಡಿಗೆ 1 ಅಡಿ ಸೇರಿಸಿ ವರ್ಷ ಮಾಡಿ. ನಾವೇನು ಯೋಚನೆ ಮಾಡ್ಬೇಕು ಅಂದ್ರೆ ಫಸ್ಟ್ 400 ಯೋಚನೆ ಮಾಡೋಣ. 400 ರೂಪಾಯಿ ನೀವು ಅವತ್ತು ಹೇಳಿದ್ರಲ್ಲ, ಇನ್ನೇನು ಬಿಡಿ, ನಾವೇನ್ ಅದ್ರ ಬಗ್ಗೆ ಕೇಳುದಿತ್ತು ಕೇಳುದು. ನಾವೇನ್ ಅದೇನ್ ಇದು ಮಾಡ್ಲಿಲ್ವಲ್ಲ, ಪಂಚಾಯತಿಂದ ನಾವೇನ್ ಬಂದು ಕೇಳಲಿಲ್ಲ ಬಿಡಿ. ಫಸ್ಟ್ ಕೊಟ್ಟು ಸ್ವಾಮಿ ಓಪನ್ ಸರ್ ಮನೆ ಅವ್ರು ಯಾವತ್ತು ಈ ವಾರ ಗುರುವಾರ ಶುಕ್ರವಾರ ಹೇಳಿ ಸರ್, ಯಾರು ರಿಜೆಕ್ಟ್ ಬರ್ತಾರೆ ಬರ್ತೀವಿ ಅವತ್ತು. ಒಂದು ಇಶ್ಯೂ ಇದೆ, ಸೆಟ್ಲ್ ಆಗಬೇಕಾಗುತ್ತೆ. ಇಷ್ಟ ಆದ್ಮೇಲೆ ಎಷ್ಟು ದಿನ ದುಡ್ಡು ಬರ್ತದೆ ಅವ್ರಿಗೆ? ರಿಜಿಸ್ಟರ್ ಆದ್ಮೇಲೆ ಒಂದು ವಾರದಲ್ಲಿ ದುಡ್ಡು ಕೊಡ್ತಿದೆ. ಬಟ್ ಈಗ MP ಅವರು ಏನೋ ನೀವು ಲೇಟ್ ಮಾಡ್ತಾ ಇದ್ರಿ ಕೆಲಸ ಅಂತ ಹೇಳ್ತಾ ಇದ್ದಾರೆ. ಈಗ ಆ ಕಾರಣಕ್ಕೆ ಸೋಮವಾರ ದಿನ ನಾವು ಕೆಲಸ ಶುರು ಮಾಡ್ತೀವಿ. ರಿಜಿಸ್ಟ್ರೇಷನ್ ಮುಗಿರ್ತದೆ,
ದುಡ್ಡುಗಳು ಅವ್ರೆಲ್ಲ ಬರ್ತದೆ. ಯಾರೋ ಒಬ್ರು ಇವ್ರು ಬೇಡವೇ ಬೇಡ ಅಂತಂದ್ರೆ ನಾವು ಬಿಟ್ಬಿಟ್ಟಾದ್ರೂ ನಾವು ಕೆಲಸ ಅಂತೂ ಶುರು ಮಾಡಲೇಬೇಕು. 27 ಜನ ರಿಜಿಸ್ಟರ್ ಆಗ್ತದೆ. ಆಮೇಲೆ ಸ್ಟಾರ್ಟ್ ಮಾಡೋದು. ಎಲ್ಲರಿಗೂ 27 ಆಗಲ್ವಲ್ಲ. ಎರಡು ಮೂರು ಪ್ರಾಬ್ಲಮ್ ಆಗಿದೆ, ಸಾಲ್ವ್ ಮಾಡ್ಕೊಂಡು ಬಿಟ್ಟು. 1-2 ಇರ್ತವೆ ಬಿಡಿ, ಅವೇನಿಲ್ಲ, ಲೆಕ್ಕ 1-2 ಇರ್ತವೆ. ನೀವು ರಿಜಿಸ್ಟ್ರೇಷನ್ ಮುಗಿಸಿ ಸೋಮವಾರ ಈಗ ಕಾಂಟ್ರಾಕ್ಟರ್ ಬರಕ್ ಹೇಳಿದ್ದಾರೆ. ಅವರು ಬಂದು ಇವಾಗ ಸೋಮವಾರದಿಂದ ಮಾರ್ಕಿಂಗ್ ಏನೇನು ಆಗಿದ್ದಾವೆ ಅವ್ರದೆಲ್ಲ ಇರಯ ನಾವು ಮಾತ್ರ ನಿನ್ನೆ ಬಿಬ್ಬರಲ್ಲಿ ಶುರು ಮಾಡ್ಲಿಕ್ಕೆ ಈಗ ಆಷಾಢ ಅಂತ ಒಂದ್ ಸ್ವಲ್ಪ ದಿನ ನಾವು ತಳ್ಳಿದ್ದಾಯ್ತು. ಆಷಾಢದ ಮನೆ ಶಿಫ್ಟ್ ಮಾಡ್ಕೊಳ್ಳೋದು ಅದು ನಮ್ಗೆ ಕಷ್ಟ ಇಷ್ಟ ಆಗ್ತದಂತೆ. ಆದ್ರೂ ಬಿಡಲಿಲ್ಲ. ಚಿಕ್ಕಗೊಂದು ದೊಡ್ಡಿಂದಲೂ ಇಲ್ಲ, ಅದೆಲ್ಲ ಕೈ ಬಿಡೋಕ್ಕಾಗೋದಿಲ್ಲ, ಟೈಮ್ ಆಗಿದೆ, ನೀವು ಸುಮ್ಮನೆ ಮಾಡ್ರಿ ಅಂತ ಹೇಳಿ ಮಾಡಿಸಿದೆ. ಈಗ ನಮ್ದು ಆಷಾಢದ ಮುಗಿದಿದೆ, ಶ್ರಾವಣ ಮಾಸನೂ ಬಂದಿದೆ, ಒಳ್ಳೆ ಟೈಮ್ ಬಂದಿದ್ದಾವೆ, ರಿಜಿಸ್ಟ್ರೇಷನ್ ಆಗಿದೆ, ದುಡ್ಡು ಬಂದಿದೆ. ಸೊ ಇನ್ಯಾರು ರಿಜಿಸ್ಟ್ರೇಷನ್ 27 ಜನದಲ್ಲಿ ಇನ್ನೊಂದು 23 ಜನ 24 ಜನದ ಆಗುತ್ತೆ. ಶುಕ್ರವಾರ ದಯವಿಟ್ಟು ಮುಗಿಸ್ಕೊಳ್ಳಿ. ಆಮೇಲೆ ತಿರುಗು ತೊಂದರೆ ಆಗೋದು ಬೇಡ. ರಿಜಿಸ್ಟ್ರೇಷನ್ ಆದಮೇಲೆ ನಿಮ್ಗೆ ದುಡ್ಡು ಅಂತೂ ಬರ್ತದೆ ಆಟೋಮೆಟಿಕ್. ನಿಮಗೆ ಎಷ್ಟು ದುಡ್ಡು ಅಂತ ಹೇಳ್ಬಿಡ್ತಾ ಇದೆ. ಎಷ್ಟೋ ಬರ್ಬೋದು ರಿಜಿಸ್ಟರ್ ಮಾಡ್ಕೊಂಡು ಎಷ್ಟೋ ದುಡ್ಡು ಕೊಟ್ಟರು, ಕಡಿಮೆ ಕೊಟ್ಟರು, ಜಾಸ್ತಿ ಕೊಟ್ಟರು ಪ್ರಶ್ನೆ ಏನಿಲ್ಲ. ಬರೋ ದುಡ್ಡು ಇಷ್ಟೇ ಅಂತ ಹೇಳ್ಬಿಡ್ತಾ ಇರೋದ್ರಿಂದ ಎಲ್ಲ ದಯವಿಟ್ಟು ಹೋಗಿ ನೀವು ಉಳ್ಕೊಂಡಿರೋರು 27 ಜನನು 23 ಜನನು ತಗೊಂಡೋಗಿ ಗುರುವಾರ ಶುಕ್ರವಾರ ರಿಜಿಸ್ಟ್ರೇಷನ್ ಮುಗಿಸ್ಬಿಡಿ. ನೀವು ಕೋಆರ್ಡಿನೇಟ್ ಮಾಡಬೇಕು, ದುಡಿಯೋರು ಲೇಟ್ ಮಾಡಬೇಕು. ನಾವು ಸೋಮವಾರದಿಂದ ಕಾಂಟ್ರಾಕ್ಟರ್ಗೆ ಹೇಳ್ಬಿಟ್ಟು ಕೆಲಸನ ಶುರು ಮಾಡಿ. ತೊಂದರೆ ಐತೆ. ಈಗ ಜನವರಿಗೆಲ್ಲ ಸ್ವಲ್ಪ ಬೇಕು. ಜನವರಿ ನಮ್ಮ ಒಳ್ಳೊಳ್ಳೆಯವರು ಎಲ್ಲಾರ ತರ ಅಲ್ಲ, ನಮ್ದೇ ಬೇರೆ. ಕೆಲವೊಂದು ಮಿಷಿನ್ ನೋಡಿದ್ರೆ ಕಿಶನ್ ಇದು ಮಾಡಿದ್ರೆ ಮಿಷಿನ್ ಅಲ್ಲಿ ಬಿಲ್ಡಿಂಗ್ RCC ಬಿಲ್ಡಿಂಗ್ ಮಾಡಕ್ ಸ್ವಲ್ಪ ಹಿಂಸೆ ಆಗುತ್ತೆ. ಅದನ್ನ ಸ್ವಲ್ಪ ಬಿಲ್ಡಿಂಗ್ ಡ್ಯಾಮೇಜ್ ಮಾಡಿದ್ರೆ ನೀವು ದುಡ್ಡು ಕಟ್ಕೊಡ್ಬೇಕಾಗಿದೆ. ಅದಕ್ಕೆ ಸ್ವಲ್ಪ ಜವಾಬ್ದಾರಿ ತಗೊಂಡು ಮಾಡಿ. ಸೋಮವಾರ ದಿನ ದಯವಿಟ್ಟು ನಾವು ಶುರು ಮಾಡ್ತಾ ಇದೀವಿ. ಇವೆಲ್ಲ ಕೋಆಪರೇಟ್ ಇಂಜಿನಿಯರ್ಗಳ ಜವಾಬ್ದಾರಿ. ಮಾಡ್ಬೇಕಾದ್ರೆ ಮಣ್ಣು ತೆಗಿತಾರೆ, ಮಣ್ಣು ಹಾಕ್ತಾರೆ, ನೋಡ್ಕೊಳ್ಳಿ. ಸರ್ ಹಂಗೆ ರೋಡ್ ಹೈಟ್ ಆಗಿ ಇರೋ ಹೈಟ್ಗೆ ಏನಾದ್ರು ಸ್ವಲ್ಪ ಹೈಟ್ ಆದ್ರೆ ನಮಗೆಲ್ಲ ಹಿಂಗಾಗ್ಬಿಡ್ತೇವೆ. ರೋಡ್ ಹಿಂಗೆ ನೋಡ್ಕೊಂಡು ಮಾಡಿಸಿ. ಈಗ ರಸ್ತೆ ಎಡಭಾಗ ಡೌನ್ ಆಗಿ ಎತ್ತರ ಐತೆ. ಇಬ್ಬರಿಗೂ ಈಕ್ವಲ್ ಆಗೋ ರೀತಿ ನಾವು ಮಾಡ್ಕೊಳ್ತೀವಿ. ಈಗ ದೊಡ್ಡಲ್ಲಿ ಮಾಡಿದ್ವಲ್ಲ ಆ ರೀತಿ ಮಾಡ್ಕೊಳ್ತೀವಿ. ಮತ್ತೆ ಇನ್ನೊಂದು ಅಂತಂದ್ರೆ ಇನ್ನೊಂದು ಅಂತಂದ್ರೆ ಈಗ ಸೋಮವಾರ ಅಂತ ಹೇಳಿದ್ರೆ ಕೆಲವೊಬ್ಬರು ರಿಜಿಸ್ಟ್ರೇಷನ್ ಆಗಿರುತ್ತೆ. ನೀವು ಪೇಮೆಂಟ್ ಮಾಡೋದ್ರಿಂದ 1 or 2 days ಲೇಟ್ ಆಗ್ಬೋದು. ಅದಕ್ಕೆ ರಿಜಿಸ್ಟರ್ ಆದ್ಮೇಲೆ ನಿಮ್ಮ ಅಮೌಂಟ್ ಖಂಡಿತವಾಗ್ಲೂ ಬರುತ್ತೆ. ಅದು ಒಂದೇ ಸರಿ ಈಗ ಈ ಮನೆ ಹೊಡೆದು ಈ ಮನೆ ಬಿಡೋದ್ ಬೇಡಿ. ರಿಜಿಸ್ಟರ್ ಆಗೈತೆ, ತೆರವು ಮಾಡಕ್ಕೆ ನೀವು ದಯವಿಟ್ಟು ಅನುವು ಮಾಡ್ಕೊಡ್ಬೋದು. ಮಾಡ್ತಾರೆ. ನಿಮ್ದು ದುಡ್ಡು ಬಂದ ಮೇಲೆ ಆಗೋದಾ? ರಿಜಿಸ್ಟ್ರೇಷನ್ ನೀವು ಲೇಟ್ ಮಾಡಿದ್ರೆ ಅದು ಯಾವಾಗ ಕರಿತೀರ ಅವಾಗ ಬರ್ತದೆ. ಕರೀತಾರೆ ಕೆಲಸ ಮನೆಗೆ ಹೋಗ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಮಾಡಿಸ್ಬಿಡಪ್ಪ. 11:30 ಕೆಲಸ ಮಾಡಿದ್ರೆ ಎಲ್ಲಾರು ಹೇಳಿದ್ರೆ ಪ್ರತಿಯೊಬ್ಬರಿಗೂ ಆಯ್ತು. ನಾವು ತಗೊಂಡ್ಕೊಡ್ತೀವಿ ಕೋಟೆಲ್ ಇದೆ ಅದು. ಅದ್ರ ಮುಖಾಂತರ ಅದ್ರ ಇವ್ರಿಗೂ ಪಂಚಾಯತ್ ಕೊಟ್ಟಿದ್ದೀನಿ ತಗರದ. ಇವ್ರು ಅದ್ರ ಮುಖಾಂತರ ಖಾತೆ ಮಾಡಿ ಖಾತೆ ಆಗಿತ್ತಾ ಆಮೇಲೆ ಖಾತೆ ಆಯ್ತಾ? ಕೇಳಿಸ್ಕೊಳ್ಳಿ, ಅವ್ರೇನು ಹೇಳ್ತಾರೆ ಕೇಳಿಸ್ಕೊಳ್ಳಿ. ಮೊದಲೇ ರಿಜಿಸ್ಟರ್ ಖಾತೆ ಆಗಿದೆ, ಅವ್ರ ಹೆಸರಲ್ಲಿ ಪ್ರೆಸೆಂಟ್ ನಾವು ಅಳತೆ ಮಾಡಬೇಕಾದ್ರೂ ಅವ್ರ ಹೆಸರಲ್ಲಿ ಇತ್ತು. ಅವ್ರ ಹೆಸರಲ್ಲಿ ಖಾತೆಯಾಗಿ ರಿಜಿಸ್ಟರ್ ಆಗಿದೆ. ನಾವು ಈಗ ಇವ್ರು ಕೋರ್ಟ್ ಅಲ್ಲ ಕೇಸ್ ಇರೋದು ಮಾಹಿತಿ ನಿಮ್ಗೆ ಬಂದಿದ್ಯಾ? ಕೊಟ್ಟಿದ್ದೀವಿ ಸರ್. ಕೊಟ್ಟಿದ್ದು ಸರ್, ಆಚೆ ಕಡೆ ಅವ್ರು ಹೇಳಿ ಸ್ವಲ್ಪ ಕೇಳಿಸಿ. ಕೊಟ್ಟಿರೋದನ್ನ ಕ್ಲಿಯರಿಟಿ ಕೊಟ್ಟಿಲ್ಲ. ಅದು ಸ್ಟಾಪ್ ಆಗಿದೆ 2021ರಲ್ಲಿ ಸ್ಟಾಪ್ ಆಗಿದೆ ಅಂತ ಬಂದಿದೆ. ಏನಿಲ್ಲ ಸರ್, ಕೋರ್ಟ್ ಬಂದಿರೋದನ್ನೇ ತಗೊಂಡು ಕಾಪಿ ಕೋರ್ಟ್ ಅಲ್ಲಿ ಕೇಸ್ ಮುಗಿದಿದೆ ಅಂತ ನಮ್ಗೆ ಮಾಹಿತಿನೂ ಕೊಡಲಿಲ್ಲ ಸರ್. ಕೇಸ್ ಹಾಕಿದ್ರು. ಒಂದೊಂದೇ ಹೋಗಿ ಕೇಸ್ ಹಾಕಿದ್ರಿ, ಇಬ್ರು ಸೇರಿ ಕೇಸ್ ಹಾಕೊಂಡಿದ್ರಿ. ಈಗ ಆ ಕೇಸ್ ಮಾಹಿತಿನ ಇವ್ರು ಕೊಟ್ಟಿದ್ರಿ. ಇವರು ಕೇಸ್ನ ಆನ್ಲೈನ್ ಚೆಕ್ ಮಾಡಿದ್ದಾರೆ. ಕೇಸು 2021 ಮುಗಿದೋಗಿದೆ ಅಂತ ಬಂದಿದೆ. ಏನಂತ ಮುಗಿದೋಗಿದೆ ಅಂತ ಅನ್ನೋದು ನನಗೆ ಗೊತ್ತಿಲ್ಲ.
ನೀವು ಅದನ್ನ ತಿಳ್ಕೊಂಡು ನೀವು ಕೇಸ್ ಆ ಕಾಪಿ ತಗೊಂಡ್ಕೊಡಿ. ನಿಮ್ಮ ಪರವಾಗಿ ಆಗಿದ್ರೆ ಕೇಸ್ ಆ ಕೇಸ್ ಮುಗಿದಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ ಅವರು ಕ್ಲಿಯರ್ ಆಗಿ ನಾವು ವಕೀಲಿಗೆ ಹಾಕೊಂಡಿದ್ರೆ ತಂದು ಕೊಡಿ. ನೀವು ಕೊಟ್ಟಿಲ್ಲ ಅದು ನಮ್ಗೆ ಪಿತ್ರಾರ್ಜಿತ ಆಸ್ತಿ ಆಗಿದ್ರೆ ನಾವೇನು ಡಿವೈಡ್ ಮಾಡ್ಕೊಳ್ಳಿಲ್ಲ ಸರ್. ಅವ್ರ ಅಕ್ರಮವಾಗಿ ಅವ್ರ ಹೆಸರು ಮಾಡಿಸ್ಕೊಟ್ಟಿದ್ದೀವಿ. ಅಂದ್ರೆ ಕೋರ್ಟ್ ಚಾಲೆಂಜ್ ಮಾಡ್ಬೇಕು. ಇವ್ರಿಗೆಲ್ಲ ಗೊತ್ತಾಗೋದಿಲ್ಲ. ಅವ್ರು ಬಂದ್ರೆ ಮಧ್ಯ ಸೆಂಟ್ರಲ್ ಇದು ಬನ್ನಿರ್ವಿ. ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ಕನಕಪುರ ಸಂಗಮ ರಾಜ್ಯ ಹೆದ್ದಾರಿ 92ರಲ್ಲಿ ಇವಾಗ ಏನು ನಮ್ಮ ಟಿ ಬಿ ಕುಪ್ಪೆ ಸರ್ಕಲಿಂದ ಪ್ರಾರಂಭವಾಗುತ್ತೆ ರಾಜ್ಯ ಹೆದ್ದಾರಿ 92 ಸಂಗಮದಲ್ಲಿ ಕೊನೆಗೊಳ್ಳುತ್ತೆ. ನಮ್ದಿರೋದು 30 ಕಿಲೋಮೀಟ್ರು. ಈ ಒಂದು ರಾಜ್ಯ ಹೆದ್ದಾರಿ 92ರಲ್ಲಿ ನಮಗೆ ಮೇನ್ ವಿಲೇಜಸ್ಸು ಯಾವ್ದು ಬರುತ್ತೆ ಅದನ್ನು ರಸ್ತೆ ಅಗಲೀಕರಣ ಮಾಡಿ ಭೂಸ್ವಾಧೀನ ಪ್ರಕ್ರಿಯೆಗೆ ಒಳಪಡಿಸಿ ಅವಾಗ ಭೂಸ್ವಾಧೀನ ಪ್ರಕ್ರಿಯೆ ಒಳಪಡಿಸಿ ಅವ್ರಿಗೆ ಅಮೌಂಟನ್ನು ಬಿಡುಗಡೆ ಮಾಡಿ ತದನಂತರದಲ್ಲಿ ನಾವು ಆ ಮನೆಗಳಿಗೆ ಏನು ಅಗಲೀಕರಣಕ್ಕೆ ಒಳಪಡುತ್ತೆ ಆ ಮನೆಗಳನ್ನು ತೆರವು ಮಾಡಿ ಮತ್ತು ರಸ್ತೆ ಅಗಲೀಕರಣ ಕಾಮಗಾರಿಯನ್ನು ತೆಗೆದುಕೊಂಡಿರ್ತೀವಿ. ಈ ನಿಟ್ಟಲ್ಲಿ ನಾವು ಕನಕಪುರ ಸಂಗಮ ರಾಜ್ಯ ಹೆದ್ದಾರಿಯಲ್ಲಿ ಹುಲಿಬಲೆ ಮೊದಲನೇ ವಿಲೇಜು, ತದನಂತರ ಚಿಕ್ಕೇಗೌಡನದೊಡ್ಡಿ ಆದಮೇಲೆ ಕೃಷ್ಣಯ್ಯನದೊಡ್ಡಿ, ಉಯ್ಯಂಬಳ್ಳಿ ಹಾಗೂ ಯಗ್ನೂರು 5 ವಿಲೇಜ್ಗಳನ್ನ ತೆಗೆದುಕೊಂಡಿರ್ತೀವಿ. ಮತ್ತು ಗ್ರಾಮ ಠಾಣಾ ಸ್ವತ್ತಿನಲ್ಲಿ ಏನಿರುತ್ತೆ ಅಡಿಗೆ ಸ್ಕ್ವೇರ್ ಫೀಟ್ಗೆ 1200 ರೂಗಳಂತೆ. ಹಾಗೆ ಸರ್ಕಲ್ ಏನಾದ್ರೂ ಬಂದರೆ ಆ ಸರ್ಕಲಲ್ಲಿ 1500 ರೂಗಳಂತೆ ನಾವು ಭೂಸ್ವಾಧೀನ ಇದಕ್ಕೆ ಒಳಪಡಿಸಿ ಅಡಿಗೆ ಖಾಲಿ ಜಾಗಕ್ಕೆ ಅಷ್ಟು ಕೊಡ್ತೀವಿ. ಅದಾದ ನಂತರದಲ್ಲಿ ಮನೆಗಳೇನು ಬರುತ್ತೆ RCC ಆಗ್ಬೋದು, ಮಂಗಳೂರು ಟೈಲ್ಸ್ ಆಗ್ಬೋದು, ನಾಡಂಚ್ ಆಗ್ಬೋದು, ಅದಕ್ಕೆ ಪ್ರತ್ಯೇಕವಾಗಿ ಹಣ ಬಿಡುಗಡೆಯಾಗುತ್ತೆ. ಆ ನಿಟ್ಟಲ್ಲಿ ಇವಾಗ ಆಲ್ರೆಡಿ ನಾವು ಚಿಕ್ಕೇಗೌಡನದೊಡ್ಡಿ ಮತ್ತು ಕೃಷ್ಣಯ್ಯನದೊಡ್ಡಿನ ಮನೆಗಳನ್ನು ತೆರವು ಮಾಡಿದ್ದೀವಿ. ಅವ್ರಿಗೆಲ್ಲ ಪೇಮೆಂಟ್ ಆಗಿದೆ. ಇಲ್ಲೂ ಕೂಡ ಉಯ್ಯಂಬಳ್ಳಿನಲ್ಲಿ 15 ಜನಕ್ಕೆ ನಾವು ಪೇಮೆಂಟ್ ಕೊಟ್ಟಿದ್ದೀವಿ. ಇನ್ನು ಉಳಿಕೆ ಏನೈತೆ ಅದು ಖಾತೆಗಳು ಆ ಖಾತೆ ಹಂತದಲ್ಲೈತೆ, ಅದು ನೋಂದಾವಣಿ ಆಗ್ತೈತೆ ಸಬ್ ರಿಜಿಸ್ಟರ್ ಈ ಒಂದು SH 92ನಲ್ಲಿ. ಈ ಲ್ಯಾಂಡ್ ಅಕ್ವಿಷನ್ ಮಾತ್ರ ಇವಾಗ ನಾವು ಮಾಡ್ಕೊಂಡಿದ್ದೀವಿ. ಕಟ್ಟಡ ತೆರವು ಪ್ರಕ್ರಿಯೆ ಪ್ರಾರಂಭ ಹಂತದಲ್ಲಿದೆ. ಈಗ ಎಷ್ಟು ಅಡಿ ಇದು ಮಾಡ್ತಾ ಇದ್ದೀರಾ ಸರ್? ಇವಾಗ ನಾವು 60 ಅಡಿಯನ್ನು ತಗೊಂಡಿದ್ದೀವಿ. ಯಾವುದಾದ್ರು ಕ್ರಾಸ್ಗಳು ಬಂದರೆ ಊರ ಹತ್ರ ಕ್ರಾಸ್ ಬಂತು ಅಥವಾ ಊರ ಹತ್ರ ಸರ್ಕಲ್ ಬಂತು ಅಂದರೆ ಅಲ್ಲಿ 70 ಅಡಿ ತಗೊಳ್ತೀವಿ. ಅದನ್ನು ಬಿಟ್ಟರೆ ನಾವು 60 ಅಡಿನ ಸೆಂಟ್ರಿಂದ 30 ಅಡಿ ಈ ಕಡೆ 30 ಅಡಿ ಆ ಕಡೆ 60 ಅಡಿಗಳನ್ನು ತಗೊಳ್ತಾ ಇದ್ದೀವಿ ಸರ್. 1200 ಅಡಿಗೆ 1200 ಕೊಡುತ್ತಾ ಇರೋದ್ರಿಂದ ಆ ಪ್ರಸ್ತಾವನೆ ನಮ್ಮಲ್ಲಿಲ್ಲ ಸರ್. ಯಾಕೆ ಅಂತಂದರೆ ಗೈಡ್ಲೈನ್ಸ್ ಇದೆ, ಯಾರ ಮನೆ ಇಲ್ವೋ ಅವ್ರಿಗೆ ಮಾತ್ರ ಸೈಟ್ ಕೊಡಬೇಕು, ಅದೆಲ್ಲ ಲಿಸ್ಟ್ ಮಾಡಬೇಕು, ಸೈಟ್ ಲೆಸ್ ಲಿಸ್ಟು ಅಂತೆಲ್ಲ ಇದೆ. ಅಂದರೆ ಎಲ್ಲ ಗ್ರಾಮಗಳಲ್ಲಿ ಈಗ ಆಶ್ರಯ ಅಧ್ಯಕ್ಷರಾಗಿದ್ದ DK ಸುರೇಶ್ ಅವರು ಕೂಡ ಈ ಕನಕಪುರ ತಾಲೂಕಲ್ಲಿ 50,000 ಸೈಟ್ ಹಂಚಬೇಕು ಅಂತ ಹೇಳ್ಬಿಟ್ಟಾಗಲೇ ಎಲ್ಲವರಲ್ಲೂ ಗೋಮಾಳ ಜಮೀನು, ಪ್ರೈವೇಟ್ ಜಮೀನು ಎಲ್ಲ ಕಡೆ ಹುಡ್ತಾವ್ರೆ. ಇವಾಗ ಅವ್ರಿಗೂ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ. ಅವರು ಈಗ ಮನೆಯೇ ಇಲ್ಲ, ಪೂರ್ತಿ ಮನೆ ಹೋಯ್ತು ಅಂದವ್ರಿಗೆ ಸೈಟ್ ಕೊಡೋಕ್ಕೆ ಈಗ ಏನು ನಿಮ್ಮ ಕಳಿಸ್ತಾ ಇದ್ದಾರೆ. ಮತ್ತು ಇವಾಗ ಆಲ್ರೆಡಿ ನಮ್ಮದು ನೋಂದಾವಣಿಯಾಗಿ ರಿಜಿಸ್ಟರ್ ಆಗಿ ಅವ್ರ ಖಾತೆಗೆ ಪೇಮೆಂಟ್ ಆಗ್ತಾ ಇರೋದ್ರಿಂದ ನಮಗೆ DK ಸುರೇಶ್ ಸರ್ ಏನು ಅದು ಈ ಒಂದು ಅಗಲೀಕರಣ ಪ್ರಕ್ರಿಯೆಗೆ ಭೂಸ್ವಾಧೀನ ಪ್ರಕ್ರಿಯೆಗೆ ಹಣ ಬಿಡುಗಡೆ ಆಗಬೇಕಿತ್ತು. ಹಣವನ್ನು ನಮಗೆ 21 ಕೋಟಿ ಫಸ್ಟ್ ರಿಲೀಸ್ ಆಗಿತ್ತು. ಅದಾದ ನಂತರದಲ್ಲಿ ಇವಾಗ 15 ದಿನಗಳ ಹಿಂದೆ ಮತ್ತೆ ನಮಗೆ 11 ಕೋಟಿ ರಿಲೀಸ್ ಆಗಿ ಇವಾಗೇನು ಅಗಲೀಕರಣ ಭೂಸ್ವಾಧೀನ ಪ್ರಕ್ರಿಯೆಗೆ ಹಣ ಬಿಡುಗಡೆ ಆಗಬೇಕಿತ್ತು, ಎಲ್ಲ ಹಣ ಬಿಡುಗಡೆಯಾಗಿದೆ. ಈಗ ನಾವು ಯಾವುದ್ಯಾವುದು ಖಾತೆ ಪೆಂಡಿಂಗ್ ಇತ್ತು ಆ ಖಾತೆ ಪೆಂಡಿಂಗ್ ಇರೋದನ್ನು ಕ್ಲೋಸ್ ಮಾಡಿ ಅದನ್ನು ಕಟ್ಟಡ ತೆರವನ್ನು ಈಗ ಮಾಡ್ತಾ ಇದ್ದೀವಿ. ಕೆಲಸ ಯಾವಾಗ ಸ್ಟಾರ್ಟ್ ಮಾಡ್ತೀವಿ? ಕೆಲಸ ಕಾಮಗಾರಿ ಇವಾಗ ಏನಾಗೈತೆ ಅಂದರೆ ಸರ್, ಸರ್ಕಾರದಲ್ಲಿ ನಮಗೆ ರೋಡ್ ಕ್ಲಿಯರೆನ್ಸ್ ಆದಮೇಲೆ ನಮ್ಗೆ ಕಾಮಗಾರಿ ಸ್ಯಾಂಕ್ಷನ್ ಕೊಡೋದ್ರಿಂದ ಇವಾಗ ಯಾರ್ಯಾರು ಹಣವನ್ನು ಬಿಡುಗಡೆಯಾಗಿದೆ, ಯಾರು ತಗೊಂಡಿದ್ದಾರೆ ಅವ್ರ ಮನೆಗಳನ್ನು ತೆರವು ಮಾಡ್ತೀವಿ. ತೆರವು ಮಾಡಿದ ನಂತರ ಎಲ್ಲ ಒಂದು ಊರು ಫುಲ್ ಕಂಪ್ಲೀಟ್ ಆಯಿತು ಅಂದರೆ ಅದನ್ನು ಸ್ಯಾಂಕ್ಷನ್ ತಗೊಂಡು ಮುಂದಿನ ದಿನಗಳಲ್ಲಿ ರಸ್ತೆ ಕಾಮಗಾರಿಯನ್ನು ಕೂಡ ನಾವು ಪ್ರಾರಂಭ ಮಾಡ್ತೀವಿ. ಸರ್ ನಮಸ್ಕಾರ. ಸೋಲಾರ್ದಾ